ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಧ್ಯಕ್ಷರೇ ಹಾಗೂ ಸಮಸ್ತ ಆಧ್ಯಾತ್ಮ ಜಿಜ್ಞಾಸುಗಳೇ, ಎಲ್ಲರಿಗೂ ವಂದನೆಗಳು. ಇವತ್ತಿನ ವಿಷಯ ಮುಂಡಕೋಪನಿಷತ್ತು. ಮುಂಡಕೋಪನಿಷತ್ತು ಎನ್ನುವುದು ಭಾರತೀಯರಾದಂತಹ ನಮ್ಮೆಲ್ಲರಿಗೂ ಅಪರಿಚಿತವಾದಂತಹ ಉಪನಿಷತ್ತಲ್ಲ. ಯಾಕೆಂದರೆ ಈ ಮುಂಡಕೋಪನಿಷತ್ತಿನ ಒಂದು ವಾಕ್ಯ ನಿಮ್ಮೆಲ್ಲರ ಜೋಬಲ್ಲೂ ಇದೆ. ನಿಮ್ಮೆಲ್ಲರ ಪಾಕೆಟಲ್ಲಾಗಲಿ ಪರ್ಸಲ್ಲಾಗಲಿ ಈ ಮುಂಡಕೋಪನಿಷತ್ತಿನ ಒಂದು ವಾಕ್ಯ ಇದ್ದೇ ಇದೆ. ಅದು ಯಾವ ವಾಕ್ಯ ಗೊತ್ತಾ? ಸತ್ಯಮೇವ ಜಯತೆ. ನೀವು ಯಾವ ನಾಣ್ಯವಾಗಲಿ ನೋಟಾಗಲಿ ತೆಗೆದು ನೋಡಿ, ಅದರಲ್ಲಿ ಸತ್ಯಮೇವ ಜಯತೆ ಎನ್ನುವಂತಹ ಒಂದು ವಾಕ್ಯ ಇದ್ದೇ ಇದೆ. ಅದು ನಮ್ಮ ದೇಶದ ಮುದ್ರಾವಾಕ್ಯ. ಈ ಸತ್ಯಮೇವ ಜಯತೆ ಎನ್ನುವಂತಹ ವಾಕ್ಯ ಎಲ್ಲಿಂದ ಬಂದಿದೆ ಅಂದರೆ ಅದರ ಮೂಲ ಮುಂಡಕೋಪನಿಷತ್ತು. ಮುಂಡಕೋಪನಿಷತ್ತಿನೊಂದೊಂದು ಮಂತ್ರ ಇದೆ. ಸತ್ಯಮೇವ ಜಯತೆ ನಾವೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಯೇನಾಕ್ರಮಂತ್ರಿಷಯೋ ಹ್ಯಾಪ್ತಕಾಮಾಃ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ ಎಂದು. ಆ ಮಂತ್ರದಿಂದ ಈ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಮುಂಡಕೋಪನಿಷತ್ತು ನಮ್ಮ ರಾಷ್ಟ್ರೀಯ ಉಪನಿಷತ್ತು ಅಂತ ಹೇಳಿದ್ರು ತಪ್ಪಲ್ಲ. ಈ ಮುಂಡಕೋಪನಿಷತ್ತು ಅಥರ್ವ ವೇದದಲ್ಲಿ ಬರ್ತದೆ. ಒಟ್ಟು 4 ವೇದಗಳಿವೆ ಅಂತ ನೀವೆಲ್ಲರೂ ಕೇಳಿರ್ತೀರಿ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳಲ್ಲಿ ಅಥರ್ವವೇದದ ಭಾಗವಾಗಿರುವುದು ಈ ಮುಂಡಕೋಪನಿಷತ್ತು. ಸಾಮಾನ್ಯವಾಗಿ ವೇದ ಅಂದರೆ ಬೇರೆ, ಉಪನಿಷತ್ತು ಅಂದರೆ ಬೇರೆ ಅಂತ ಜನ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವವಾಗಿ ನೋಡಿದರೆ ಉಪನಿಷತ್ತು ವೇದಗಳ ಭಾಗಗಳೇ ಆಗಿದೆ. ವೇದಕ್ಕಿಂತ ಬೇರೆ ಅಲ್ಲ ಉಪನಿಷತ್ತು ಅಂದರೆ. ವೇದದ ಒಂದು ಅವಿಭಾಜ್ಯ ಅಂಗವಾಗಿ ಎಲ್ಲ ಉಪನಿಷತ್ತುಗಳು ಇರುತ್ತವೆ. ಈಗ ನಿಮ್ಮೆಲ್ಲರಿಗೂ ಒಂದು ನಿವೇದನೆ. ನಿಮ್ಮ ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಮಧ್ಯದಲ್ಲಿ ಮೊಬೈಲ್ ಫೋನ್ ಶಬ್ದ ಮಾಡಿದರೆ ನಮ್ಮ ಯೋಚನಾ ಲಹರಿಗೆ, ಯೋಚನೆಯ ಒಂದು ಸ್ರೋತಕ್ಕೆ ಧಕ್ಕೆ ಆಗ್ತದೆ, ತಡೆ ಉಂಟಾಗ್ತದೆ, ವಿಘ್ನ ಉಂಟಾಗ್ತದೆ. ಹಾಗಾಗಿ ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ. ಹಾಗೆ ಮಾಡಿದರೆ ಅದು ದೊಡ್ಡ ಉಪಕಾರ ಆಗ್ತದೆ ನಮಗೆ. ಸಾಮಾನ್ಯವಾಗಿ ಎಲ್ಲ ಉಪನಿಷತ್ತುಗಳು ಗುರು ಶಿಷ್ಯ ಸಂವಾದದ ರೂಪದಲ್ಲಿ
ಒಬ್ಬ ಶಿಷ್ಯ ಗುರುವಿನ ಬಳಿ ಹೋಗ್ತಾನೆ, ಪ್ರಶ್ನೆ ಕೇಳ್ತಾನೆ. ಆಗ ಅದರ ಉತ್ತರದ ರೂಪದಲ್ಲಿ ಗುರು ಉಪದೇಶವನ್ನು ಕೊಡ್ತಾನೆ. ಈ ಮುಂಡಕೋಪನಿಷತ್ತು ಅದಕ್ಕೆ ಅಪವಾದ. ಮುಂಡಕೋಪನಿಷತ್ತಿನಲ್ಲೂ ಒಬ್ಬ ಶಿಷ್ಯ ಗುರುವಿನ ಬಳಿ ಹೋಗ್ತಾನೆ. ಇದರಲ್ಲಿ ಗುರುವಿನ ಹೆಸರು ಅಂಗೀರಸ್ ಅಂತ, ಶಿಷ್ಯನ ಹೆಸರು ಶೌನಕ ಅಂತ. ಇದು ಶೌನಕ ಅಂಗಿರಸರ ನಡುವಿನ ಒಂದು ಸಂವಾದದ ರೂಪದಲ್ಲಿ ಈ ಉಪನಿಷತ್ತಿದೆ. ಈ ಮುಂಡಕೋಪನಿಷತ್ತು ಅಂದರೆ ಇದು ಅತ್ಯಂತ ಗಂಭೀರವಾದಂತಹ, ಅತ್ಯಂತ ಅಗಾಧವಾದಂತಹ ಒಂದು ಉಪನಿಷತ್ತು. ಈಗ ನಮ್ಮ ಹತ್ರ ಇರೋದು 1 ಗಂಟೆ ಮಾತ್ರ, 1 ತಾಸು ಮಾತ್ರ. ಈ 1 ತಾಸಿನಲ್ಲಿ ಮುಂಡಕೋಪನಿಷತ್ತನ್ನು ಹೇಳೋದು ಅಂದರೆ ಅದು ಒಂದು ಸರೋವರವನ್ನು ಒಂದು ಚಿಕ್ಕ ಲೋಟದಲ್ಲಿ ಹಾಕಿದ ಹಾಗೆ. ಯಾಕೆಂದರೆ ಗಂಭೀರವಾದಂತಹ ವಿಷಯ. ಆದರೂ ಈ 1 ತಾಸಿನಲ್ಲಿ ಈ ಉಪನಿಷತ್ತನ್ನು ಸ್ವಲ್ಪ ಮಟ್ಟಿಗೆ ಪರಿಚಯಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದರೆ ಅದು ಸಾರ್ಥಕವಾಗಬಹುದು. ಈ ಮುಂಡಕೋಪನಿಷತ್ತಿನಲ್ಲಿ 8 ಅಂಶಗಳು ಅಂತ ನಾವು ಹೇಳಬಹುದು. 8 ಅಂಶಗಳಲ್ಲಿ ಇದರ ಒಂದು ವಿಶ್ಲೇಷಣೆಯನ್ನು ನಾವು ಮಾಡಬಹುದು. ಮೊದಲನೇ ಅಂಶ ಏನು ಅಂದರೆ, ಬ್ರಹ್ಮವಿದ್ಯೆ ಎನ್ನುವುದು ಸರ್ವಶ್ರೇಷ್ಠವಾದಂತಹ ವಿದ್ಯೆ. ಹಲವಾರು ವಿದ್ಯೆಗಳಿವೆ, ಎಷ್ಟೋ ವಿದ್ಯೆಗಳಿವೆ ಈ ಲೋಕದಲ್ಲಿ. ಇತಿಹಾಸ, ವಿಜ್ಞಾನ, ನಾವೆಲ್ಲ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಯಾವೆಲ್ಲ ವಿದ್ಯೆಗಳನ್ನು ಓದಿದ್ದೇವೆ ಅಂತ ನಮಗೆ ನೆನಪು ಮಾಡಿಕೊಳ್ಳಬಹುದು. ಅದರಲ್ಲಿ ಭಾಷೆಗಳಿದ್ದವು, ಕನ್ನಡ, ಇಂಗ್ಲೀಷು, ಹಿಂದಿ, ಸಂಸ್ಕೃತ. ಆಮೇಲೆ ಹಲವಾರು ವಿಷಯಗಳಿದ್ದವು, ವಿಜ್ಞಾನ, ಸಾಮಾಜಿಕ ಅಧ್ಯಯನ, ಸಮಾಜ ವಿಜ್ಞಾನ ಅಂತ ಹೇಳ್ತಾರೆ, ಇತ್ಯಾದಿ ಇತ್ಯಾದಿ ಹಲವಾರು ವಿಷಯಗಳನ್ನು ನಾವು ಓದಿದ್ದೇವೆ. ಈ ಎಲ್ಲ ವಿದ್ಯೆಗಳನ್ನು ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಂದರೆ ಅದು ಬ್ರಹ್ಮವಿದ್ಯೆ ಅಥವಾ ಅಧ್ಯಾತ್ಮ ವಿದ್ಯೆ ಎನ್ನುವುದನ್ನು ಶಾಸ್ತ್ರ ಹೇಳುತ್ತದೆ. ಅಧ್ಯಾತ್ಮ ವಿದ್ಯೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದ ವಿದ್ಯೆಯಾಗುವುದು ಹೇಗೆ ಅಂದರೆ, ಈ ಅಧ್ಯಾತ್ಮ ವಿದ್ಯೆಯಿಂದ ನಾವು ಜಗತ್ತಿನ ಮೂಲಭೂತವಾದಂತಹ ಆ ತತ್ವವನ್ನು ತಿಳ್ಕೊಳ್ಳುತ್ತೇವೆ. ಹೇಗೆ ನೀವು ಪ್ರಾರ್ಥನೆ ಮಾಡುವಾಗ ಹೇಳಿದ್ದೀರೋ, ಎಲ್ಲ ಕಣಗಳನ್ನು ಅಣುರೇಣುಗಳನ್ನು ಅಡಕವಾಗಿರುವಂತಹ ಆ ತತ್ವದ ಬಗ್ಗೆ ನೀವ್ಯಾರು ಹೇಳಿದ್ರಿ ಪ್ರಾರ್ಥನೆ ಮಾಡುವ. ಆ ತತ್ವದ ಅರಿವಾಗುವುದು ಈ ಬ್ರಹ್ಮವಿದ್ಯೆಯಿಂದ. ಈಗ ಈ ಕೇಂದ್ರದ ಹೆಸರೇನು? ಥಿಯೋಸಾಫಿಕಲ್ ಸೊಸೈಟಿ ಅಂತ. ಅದರಲ್ಲಿ ಥಿಯೋ ಅಂದ್ರೆ ಏನು? ಯಾರಾದರೂ ಹೇಳ್ತೀರಾ? ಥಿಯೋ ಅಂದ್ರೆ ಥಿಯೋಸಾಫಿಕಲ್ ನಲ್ಲಿ ಥಿಯೋ ಅಂದ್ರೆ ದೇವರು. ದೇವರಿಗೆ ಥಿಯೋ ಅಂತ ಹೇಳ್ತಾರೆ, ದೇವ ಅಂತ. ಸೊಫಿ ಅಂದ್ರೆ ಜ್ಞಾನ.
ಥಿಯೋಸಫಿ ಅಂದರೆ ದೇವರ ಜ್ಞಾನ, ಭಗವಂತನ ಜ್ಞಾನ. ಹಾಗಾಗಿ ಈ ಒಂದು ಕೇಂದ್ರದಲ್ಲಿ ಈ ವಿದ್ಯೆಯ ಬಗ್ಗೆ ಹೇಳುವುದು ಅತ್ಯಂತ ಅನ್ವರ್ಥವಾಗಿರುತ್ತದೆ. ಬ್ರಹ್ಮವಿದ್ಯೆ ಎನ್ನುವುದನ್ನು ಸರ್ವವಿದ್ಯಾ ಪ್ರತಿಷ್ಠಾ ಅಂತ ಮುಂಡಕೋಪನಿಷತ್ತಿನ 1ನೇ ಮಂತ್ರ ಘೋಷಿಸುತ್ತದೆ. ಬ್ರಹ್ಮದೇವಾನಾಂ ಪ್ರಥಮಃ ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಎನ್ನುವ ಮಂತ್ರದಿಂದ ಮುಂಡಕೋಪನಿಷತ್ತು ಶುರುವಾಗುತ್ತದೆ. ಈ ಮಂತ್ರದಲ್ಲಿ ಬ್ರಹ್ಮವಿದ್ಯೆಯನ್ನು ಸರ್ವವಿದ್ಯಾ ಪ್ರತಿಷ್ಠಾ ಅಂದರೆ ಇದು ಎಲ್ಲ ವಿದ್ಯೆಗಳಿಗೂ ಒಂದು ಪ್ರತಿಷ್ಠೆ ಇರುವ ಹಾಗೆ ಎಂದು ಹೇಳುತ್ತಾರೆ. ನೋಡಿ, ಈ ಬ್ರಹ್ಮವಿದ್ಯೆಯನ್ನು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ 70-80 ವರ್ಷ ಆದಮೇಲೆ ತಿಳಿಯಬೇಕು ಅಂತ ಜನ ಯೋಚಿಸ್ತಾರೆ. ಆದರೆ ನಮ್ಮ ಅನುಭವದ ಪ್ರಕಾರ ಹೇಳ್ತಾ ಇದ್ದೇನೆ ನಾನು, ಯಾರಾದರೂ ಈ ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಿದರೆ ಅವನ ಜೀವನವೇ ಪರಿವರ್ತಿತವಾಗುತ್ತದೆ. ಯಾರಾದರೂ ಒಬ್ಬ ವಿಜ್ಞಾನಿಯಾಗಿರಬಹುದು, ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡ್ರೆ ಅವನು ಉತ್ತಮ ವಿಜ್ಞಾನಿಯಾಗಬಹುದು. ಯಾರಾದರೂ ವೈದ್ಯನಾಗಿರಬಹುದು, ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡ್ರೆ ಅವನು ಉತ್ತಮ ವೈದ್ಯನಾಗಬಹುದು. ಯಾರಾದರೂ ಗೃಹಸ್ಥ ಗೃಹಿಣಿಯಾಗಿರಬಹುದು, ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡ್ರೆ ಅವರು ಉತ್ತಮ ಗೃಹಸ್ಥ ಗೃಹಿಣಿಯಾಗಬಹುದು. ಹಾಗಾಗಿ ಈ ಬ್ರಹ್ಮವಿದ್ಯೆಯನ್ನು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವಂತಹ, ಜೀವನದಲ್ಲಿ ಸಾರ್ಥಕತೆಯನ್ನು ಉಂಟು ಮಾಡುವಂತಹ ವಿದ್ಯೆ. ಹಾಗಾಗಿ ಇದನ್ನು ಸರ್ವವಿದ್ಯಾ ಪ್ರತಿಷ್ಠಾ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಉಪನಿಷತ್ತಿನಲ್ಲಿ ಶೌನಕ ಎನ್ನುವಂತಹ ಶಿಷ್ಯ ಬಂದು ಗುರುವಾದ ಅಂಗಿರಸನ ಹತ್ರ ಪ್ರಶ್ನೆ ಕೇಳ್ತಾನೆ. ಯಾವ ಪ್ರಶ್ನೆ ಕೇಳ್ತಾನೆ ಅಂದರೆ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತೋ ಭವತಿ. ಶಿಷ್ಯ ಬಂದು ಕೇಳ್ತಾನೆ ಗುರುವಿನ ಹತ್ರ, ಹೇ ಗುರುವೇ, ಯಾವುದನ್ನು ತಿಳಿದರೆ ಇದೆಲ್ಲವೂ ತಿಳಿದಂತಾಗುತ್ತದೆ, ಈ ಲೋಕದಲ್ಲಿರುವ ಎಲ್ಲವೂ ತಿಳಿದಂತಾಗುತ್ತದೆ, ಅಂಥ ಒಂದು ವಿದ್ಯೆ ಯಾವುದು ಎನ್ನುವುದನ್ನು ಶೌನಕ ಅಂಗಿರಸನ ಹತ್ರ ಕೇಳ್ತಾನೆ. ನೋಡಿ, ನಾವು ಬೇರೆ ಯಾವುದಾದ್ರೂ ವಿಷಯವನ್ನು ತಿಳ್ಕೊಂಡ್ರೆ ಅಷ್ಟನ್ನೇ ತಿಳಿದ ಹಾಗಾಗುತ್ತೆ. ಒಂದು ಸೀಮಿತವಾದ ವಿಷಯವನ್ನು ತಿಳ್ಕೊಂಡ ಹಾಗಾಗ್ತದಷ್ಟೇ. ಆದರೆ ಬ್ರಹ್ಮವಿದ್ಯೆ ಎನ್ನುವುದನ್ನು ತಿಳ್ಕೊಂಡ್ರೆ ನಾವು ಅನಂತವಾದಂತಹ, ಅಪರಿಮಿತವಾದಂತಹ, ಯಾವುದೇ ಕೊನೆ ಇಲ್ಲದ, ಯಾವುದೇ ಎಲೆ ಇಲ್ಲದ ಒಂದು ವಸ್ತುವನ್ನು ತಿಳಿದ ಹಾಗೆ ಇದು ಅನಂತತ್ವವನ್ನು ಪಡೆಯುವಂತಹ ವಿದ್ಯೆ. ಹಾಗಾಗಿ ಇದು ಎಲ್ಲ ವಿದ್ಯೆಗಳಿಗೂ ಶ್ರೇಷ್ಠ ಎನ್ನುವುದು ಅತ್ಯಂತ ಸೂಕ್ತವಾಗಿರುತ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಶೌನಕನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇರುವಾಗ ಅಂಗೀರಸ ಏನು ಹೇಳ್ತಾನೆ ಅಂದರೆ, ನೋಡು, 2 ವಿದ್ಯೆಗಳಿವೆ. ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮಯ ಬ್ರಹ್ಮವಿದೋ ವದಂತಿ. ಈ ಲೋಕದಲ್ಲಿ 2 ರೀತಿಯ ವಿದ್ಯೆಗಳಿವೆ. ಒಂದೇನೆಂದರೆ ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ ಅಂತ.
ಪರಾವಿದ್ಯೆ ಅಂದರೆ ಶ್ರೇಷ್ಠವಾದಂತಹ, ಅಪರಾವಿದ್ಯೆ ಅಂದರೆ ನಿಕೃಷ್ಟವಾದಂತಹ ವಿದ್ಯೆ. ಯಾವುದು ಪರಾವಿದ್ಯೆ ಕಡೆಗೆ ತೆಗೆದುಕೊಂಡು ಹೋಗುವುದು ಅದನ್ನು ಅಪರಾವಿದ್ಯೆ ಅಂತ ಹೇಳ್ತಾರೆ. ಈಗ ಒಬ್ಬ ಕಾಲೇಜಿನಲ್ಲಿ ಓದಬೇಕಿದ್ರೆ ಅವ ಮೊದಲು ಸ್ಕೂಲಿನಲ್ಲಿ ಓದಬೇಕಾಗುತ್ತೆ. ನಾನು ಸ್ಕೂಲನ್ನು ಓದಲಿಲ್ಲ ಅಂದರೆ ಡೈರೆಕ್ಟ್ ಕಾಲೇಜಿಗೆ ಹೋಗಕ್ಕಾಗಲ್ಲ. ಅಂತಹ ವಿದ್ಯೆ ಅಪರಾವಿದ್ಯೆ. ತತ್ರ ಪರಾರ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದಃ ಶಿಕ್ಷಾಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇದೆಲ್ಲ ಅಪರಾವಿದ್ಯೆಯಲ್ಲಿ ಬರುತ್ತದೆ. ಈಗ ಜ್ಯೋತಿಷ್ಶಾಸ್ತ್ರ ಇರಬಹುದು. ಜ್ಯೋತಿಷ್ಶಾಸ್ತ್ರ ಯಾವ ವಿದ್ಯೆ? ಅಪರಾವಿದ್ಯೆಯಲ್ಲಿ ಬರುತ್ತದೆ. ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರ ಅಂದರೆ ಅಧ್ಯಾತ್ಮ ಅಂತ ಜನ ತಿಳ್ಕೊಂಡಿರ್ತಾರೆ. ಶಾಸ್ತ್ರ ಹೇಳುವುದಂದ್ರೆ ಈಗಿನ ಕಾಲದಲ್ಲಿ ಅದೇ ಅರ್ಥ ಆಗಿದೆ. ಯಾರೋ ಶಾಸ್ತ್ರ ಹೇಳ್ತಾರೆ ಅಂದರೆ ಜ್ಯೋತಿಷ ಹೇಳ್ತಾರೆ ಅಂತ ಅರ್ಥ, ಭವಿಷ್ಯ ಹೇಳ್ತಾರೆ ಅಂತ ಅರ್ಥ. ಆದರೆ ಭವಿಷ್ಯ ಜ್ಯೋತಿಷ್ಶಾಸ್ತ್ರದ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಬಹುದು. ಆದರೆ ಅದು ಮೋಕ್ಷವನ್ನು ಕೊಡುವಂತಹ ವಿದ್ಯೆ. ಅದರಿಂದ ಈ ವ್ಯಾವಹಾರಿಕ ಜೀವನದಲ್ಲಿ ಲಾಭ ಉಂಟಾಗುತ್ತದೆ. ಮೋಕ್ಷವನ್ನು ಕೊಡುವಂತಹ ವಿದ್ಯೆ ಯಾವುದು ಅಂದರೆ ಅದು ಅಥ ಪರಾಯಯ ತದಕ್ಷರಮಧಿಗಮ್ಯತೆ. ಅದು ಪರಾವಿದ್ಯೆ, ಬ್ರಹ್ಮವಿದ್ಯೆ. ಅಥ ಪರಾಯಯ ತದಕ್ಷರಂ ಅಧಿಗಮ್ಯತೆ. ಯಾವ ವಿದ್ಯೆಯಿಂದ ನಾವು ಆ ಅಕ್ಷರವಾದಂತಹ ಬ್ರಹ್ಮವನ್ನು ತಿಳಿದುಕೊಳ್ಳಬಹುದೋ ಅದು ಪರಾವಿದ್ಯೆ. ಇಲ್ಲಿ ಬ್ರಹ್ಮನನ್ನು ಅಕ್ಷರ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಅಕ್ಷರ ಅಂದ್ರೇನು? ಬರೆಯುವಂತಹ ಲಿಪಿಯನ್ನು ಅಕ್ಷರ ಅಂತ ಹೇಳ್ತೇವೆ. ಆ, ಈ, ಉ ಇತ್ಯಾದಿಗಳಿವೆ ಅಲ್ವಾ? ಈ ವರ್ಣಗಳನ್ನು ಅಕ್ಷರ ಅಂತ ಹೇಳ್ತೇವೆ. ವರ್ಣಗಳ ಸಮೂಹವನ್ನು ಅಕ್ಷರ ಅಂತ ಹೇಳ್ತೇವೆ. ಆ, ಈ, ಕ, ಕ. ಆದರೆ ಉಪನಿಷತ್ತು ಬ್ರಹ್ಮನನ್ನು ಅಕ್ಷರ ಅಂತ ಕರೆದಿದೆ. ಅಲ್ಲಿ ಅಕ್ಷರ ಎನ್ನುವುದಕ್ಕೆ ಏನರ್ಥ ಅಂದರೆ ನಕ್ಷರಮೀತ್ಯಕ್ಷರಂ. ಯಾವುದಕ್ಕೆ ನಾಶವಿಲ್ಲವೋ, ಯಾವುದಕ್ಕೆ ಕ್ಷಯವಿಲ್ಲವೋ ಅದು ಅಕ್ಷರ. ಬ್ರಹ್ಮನನ್ನು ಅಕ್ಷರ ಅಂತ ಹೇಳ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ಈ ಶಬ್ದದ ಪ್ರಯೋಗ ಆಗಿದೆ. ಬರೇ ಮುಂಡಕೋಪನಿಷತ್ತಿನಲ್ಲಿ ಅಲ್ಲ, ಭಗವದ್ಗೀತೆಯನ್ನು ಬ್ರಹ್ಮನಿಗೆ ಅಕ್ಷರ ಎಂದು ಕರೆದಿದ್ದಾರೆ. ಅಕ್ಷರಂ ಬ್ರಹ್ಮ ಪರಮಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಎಂದು ಬ್ರಹ್ಮನಿಗೆ ಅಕ್ಷರ ಎಂದು ಕರೆದಿದ್ದಾರೆ. ಆ ಅಕ್ಷರವಾದಂತಹ ಬ್ರಹ್ಮವನ್ನು ತಿಳಿಯುವಂತಹ ವಿದ್ಯೆ ಅದು ಪರಾವಿದ್ಯೆ. ಈ ಪರಾವಿದ್ಯೆ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಎನ್ನುವುದನ್ನು ಬರೇ ಮುಂಡಕೋಪನಿಷತ್ತು ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲೂ ಇನ್ನು ಹಲವಾರು ಶಾಸ್ತ್ರಗಳನ್ನು ಇದನ್ನು ಹೇಳಲಾಗಿದೆ. ಇದು ಒಂದನೇ ಅಂಶ. ಇನ್ನು ಎರಡನೇ ಅಂಶ ಏನೆಂದರೆ, ಈ ಬ್ರಹ್ಮವಿದ್ಯೆಯನ್ನು ನಾವು ಗುರುವಿನಿಂದಲೇ ಪಡೆಯಬೇಕು. ಇದನ್ನು ಸ್ವತಃ ಪಡೆಯಲು ಸಾಧ್ಯವಿಲ್ಲ ಎನ್ನುವುದು ಇನ್ನೊಂದು ಅಂಶ.
ಸಾಮಾನ್ಯವಾಗಿ ಕೆಲವೆಲ್ಲ ವಿದ್ಯೆಗಳನ್ನು ನಾವು ಸ್ವತಃ ಓದಿಕೊಂಡಾಗಿ ಧ್ಯಾನ ಮಾಡಿಕೊಂಡಾಗಿ ಪಡೆಯಬಹುದು ಅಂತ ಜನ ತಿಳ್ಕೊಂಡಿರುತ್ತಾರೆ. ಆದರೆ ಬ್ರಹ್ಮವಿದ್ಯೆಯನ್ನು ಪಡೆಯಬೇಕಾದರೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಇದನ್ನು ಸ್ವತಃ ಪಡೆಯಲು ಸಾಧ್ಯವಿಲ್ಲ. ನೋಡಿ, ಗುರುವಿನ ಅವಶ್ಯಕತೆ ಎನ್ನುವುದು ಸಾಮಾನ್ಯ ವಿಷಯಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಒಬ್ಬನಿಗೆ ಚಹಾ ಹೇಗೆ ಮಾಡೋದು ಅಂತ ತಿಳಿಬೇಕು ಅಂತ ಇಟ್ಕೊಳ್ಳಿ. ಟೀ ಮಾಡೋದು ಹೇಗೆ, ಚಹಾ ಇದನ್ನು ಮಾಡೋದು ಹೇಗೆ, ಅದಕ್ಕೂ ಒಬ್ಬ ಯಾರಾದರೂ ಗುರು ಬೇಕಾಗ್ತದೆ. ಗುರು ಇಲ್ಲದೆ ಸ್ವತಃ ನಾನು ಸ್ವಲ್ಪ ಹಾಲಿಗೆ ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿದ್ರೆ ಟೀ ಆಗುತ್ತೆ ಅಂತ ತಿಳ್ಕೊಂಡ್ರೆ ಟೀ ಆಗುತ್ತೆ. ಆದರೆ ಆ ಟೀಯಲ್ಲಿ ರುಚಿ ಇರೋದಿಲ್ಲ, ಸೂಕ್ಷ್ಮತೆ ಇರೋದಿಲ್ಲ. ಆ ಸೂಕ್ಷ್ಮವಾದಂತಹ ಚಹಾದ ರುಚಿ ಅದರಲ್ಲಿ ಬರೋದಿಲ್ಲ. ಆ ಸರಿಯಾದ ರುಚಿ ಬರಬೇಕಾದ್ರೆ ಟೀ ಮಾಡೋದರಲ್ಲಿ ಪರಿಣತನಾದಂತಹ ಒಬ್ಬ ವ್ಯಕ್ತಿಯಿಂದ ಆ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಳ್ಬೇಕು. 4 ಸಲ ನೋಡಬೇಕು, 5 ಸಲ ನೋಡಬೇಕು, ಹೇಗೆ ಮಾಡ್ತಾ ಇದ್ದಾನೆ, ಟೀ ಪುಡಿ ಹಾಕಿ ಎಷ್ಟು ಹೊತ್ತು ಕಾಯಿಸ್ತಾ ಇದ್ದಾನೆ, ಟೀ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಕಾಯಿಸ್ತಾ ಇದ್ದಾನೋ ಅಥವಾ ತೆರೆದು ಕಾಯಿಸ್ತಾ ಇದ್ದಾನೋ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ನನಗೇನು ಚೆನ್ನಾಗಿ ನಿಮಗೆ ಬರುತ್ತದೆ. ಮುಚ್ಚಳ ಮುಚ್ಚಿ ಕಾಯಿಸ್ತಾನೋ ತೆರೆದು ಕಾಯಿಸ್ತಾನೋ, ಇದರಲ್ಲೆಲ್ಲ ಆ ಸೂಕ್ಷ್ಮ ಅಡಗಿ. ಹಾಗಾಗಿ ಒಂದು ಸಾಮಾನ್ಯವಾದಂತಹ ವಿಷಯವನ್ನು ನಾವು ತಿಳ್ಕೊಳ್ಬೇಕಾದರೂ ಗುರುವಿನ ಅವಶ್ಯಕತೆ ಇದೆ. ಹಾಗಿದ್ರೆ ಈ ಬ್ರಹ್ಮವಿದ್ಯೆ ಎನ್ನುವುದನ್ನು ತಿಳಿಯಬೇಕಾದ್ರೆ ಗುರುವಿನ ಅವಶ್ಯಕತೆ ಇರಲೇಬೇಕಲ್ವಾ? ಅದಕ್ಕೋಸ್ಕರ ಮುಂಡಕೋಪನಿಷತ್ತು ಹೇಳುತ್ತದೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಧಿಗಚ್ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಂದು. ಆ ತತ್ವದ ಜ್ಞಾನಕ್ಕಾಗಿ, ಆ ಪರಬ್ರಹ್ಮನ ಜ್ಞಾನಕ್ಕಾಗಿ ಒಬ್ಬ ಗುರುವಿನ ಬಳಿ ಹೋಗಬೇಕು. ಎಂತಹ ಗುರುವಿನ ಬಳಿ ಹೋಗಬೇಕು ಎನ್ನುವುದನ್ನು ಉಪನಿಷತ್ತು ತಿಳಿಸುತ್ತದೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದಂತಹ ಗುರುವಿನ ಬಳಿ ಎಂದು. ಅಂದ್ರೆ ಗುರುವಾಗಲು ಯಾರು ಸಮರ್ಥನು ಅಂದ್ರೆ ಆ ಗುರುವಾದವನು ಸ್ವತಃ ಬ್ರಹ್ಮನನ್ನು ತಿಳಿದಿರಬೇಕು. ಯಾವನಿಗೆ ಸ್ವತಃ ಬ್ರಹ್ಮನ ಜ್ಞಾನವಿಲ್ಲವೋ ಅವನು ಬ್ರಹ್ಮಜ್ಞಾನವನ್ನು ಉಪದೇಶಿಸಲು ಸಾಧ್ಯವಿಲ್ಲ. ಅದಕ್ಕೆ ಉಪನಿಷತ್ತು ಒಂದು ದೃಷ್ಟಾಂತವನ್ನು ಕೊಡುತ್ತದೆ. ಒಬ್ಬ ಕುರುಡ ಇದ್ದಾನೆ. ಈ ಕುರುಡ ಇವನಿಗೆಲ್ಲೋ ಹೋಗಬೇಕು. ಶ್ರೀನಿವಾಸಪುರಕ್ಕೆ ಹೇಗೆ ಹೋಗುವುದು, ಅವನಿಗೆ ದಾರಿ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಆಗ ಇನ್ನೊಬ್ಬ ಬರ್ತಾನೆ. ಅವನು ಸ್ವತಃ ಕುರುಡನೆ. ಆದ್ರೆ ಅವ ಇವನ ಹತ್ರ ಹೇಳ್ತಾನೆ, ಬಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಶ್ರೀನಿವಾಸಪುರಕ್ಕೆ ಅಂತ. ಸಾಧ್ಯವೇ? ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು
ಎಲ್ಲಾದರೂ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಅಂದರೆ ಸಾಧ್ಯವಿಲ್ಲ. ಇಬ್ಬರು ಎಲ್ಲ ಹೋಗಿ ಬೀಳ್ತಾರೆ. ಅಂದ್ರೆ ಸ್ವತಃ ಆ ದೃಷ್ಟಿ ಇರುವವನು ಇನ್ನೊಬ್ಬನನ್ನು ಕರ್ಕೊಂಡು ಹೋಗಬಹುದು. ಸ್ವತಃ ಆ ದೃಷ್ಟಿಯೇ ಇಲ್ಲದವನು ಇನ್ನೊಬ್ಬನಿಗೆ ಆ ದೃಷ್ಟಿಯನ್ನು ಕೊಡೋದು ಸಾಧ್ಯವಾಗುತ್ತದೆ. ಹಾಗಾಗಿ ಯಾವನು ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿದ್ದಾನೋ ಅಂಥವನೇ ಬ್ರಹ್ಮಜ್ಞಾನವನ್ನು ಉಪದೇಶಿಸಲು ಸಮರ್ಥನ. ಹಾಗಾಗಿ ಉಪನಿಷತ್ತು ಹೇಳ್ತದೆ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆದವನು. ಶ್ರೋತ್ರಿಯ ಅಂದರೆ ಅವನಿಗೆ ವೇದಾಂತದ ಜ್ಞಾನ ಇರಬೇಕು. ವೇದಾಂತ ಶಾಸ್ತ್ರ ಉಪನಿಷತ್ತುಗಳ ಜ್ಞಾನ ಇರಬೇಕು. ಅಂಥವನು ಮಾತ್ರ ಬ್ರಹ್ಮವಿದ್ಯೆಯನ್ನು ಪಡೆದು ಸಮರ್ಥನಾಗುತ್ತಾನೆ. ಹಾಗಾಗಿ ಶೌನಕನು ಅಂಗಿರಸನ ಹತ್ರ ಬರುವಾಗ ವಿಧಿವತ್ಪ್ರಸನ್ನ ಅಂತ ಹೇಳಿದ್ದಾರೆ. ವಿಧಿವತ್ತಾಗಿ ಶಾಸ್ತ್ರದಲ್ಲಿ ಯಾವ ವಿಧಿಯನ್ನು ಹೇಳಿದ್ದಾರೋ ಆ ವಿಧಿಯನ್ನು ಅನುಸರಿಸಿ ಶೌನಕನು ಅಂಗಿರಸನ ಹತ್ರ ಬರ್ತಾನೆ. ಈ ವಿಧಿಯನ್ನು ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ. ಆ ಬ್ರಹ್ಮಜ್ಞಾನವನ್ನು ಪಡಿಬೇಕಿದ್ರೆ ಏನೇನು ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ 4ನೇ ಅಧ್ಯಾಯದಲ್ಲಿ. ಇದಕ್ಕೋಸ್ಕರ ಒಬ್ಬ ಗುರುವಿನ ಬಳಿ ಹೋಗಿ ಗುರುವಿನ ಸೇವೆಯನ್ನು ಮಾಡಬೇಕು. ಸೇವೆಯ ಪ್ರಣಿಪಾತೇನ, ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಗುರುವಿನ ಹತ್ರ ಬ್ರಹ್ಮಜ್ಞಾನದ ಬಗ್ಗೆ ಪ್ರಶ್ನೆ ಕೇಳಬೇಕು. ಪರಿಪ್ರಶ್ನೇನ, ನನಗೆ ಉಪದೇಶವನ್ನು ಮಾಡಿರಿ ಎನ್ನುವ ಪ್ರಶ್ನೆಯನ್ನು ಕೇಳಬೇಕು. ಈ ರೀತಿಯಾಗಿ ವಿಧಿವತ್ತಾಗಿ ಗುರುವಿನ ಬಳಿ ಹೋಗಿ ಗುರುವಿನ ಸೇವೆಯನ್ನು ಮಾಡುತ್ತಾ ಈ ವಿದ್ಯೆಯನ್ನು ಪಡೆಯಬೇಕು ಎನ್ನುವುದನ್ನು ಶಾಸ್ತ್ರವನ್ನು ತಿಳಿಸುತ್ತದೆ. ಇದು 2ನೇ ಅಂಶ. ಇನ್ನು 3ನೇ ಅಂಶ ಏನು ಅಂದರೆ ಸೃಷ್ಟಿಯ ಬಗ್ಗೆ ಮಾತಾಡಿ ಉಪದೇಶ. ಜಗತ್ತಿನ ಸೃಷ್ಟಿ ಎಲ್ಲಿಂದ ಆಯಿತು? ಈ ದೊಡ್ಡ ಜಗತ್ತು ನಮಗೆ ಕಾಣಿಸ್ತಾ ಇದೆ. ಈ ಜಗತ್ತಿನ ಸೃಷ್ಟಿ ಎಲ್ಲಿಂದ ಆಯಿತು ಎನ್ನುವುದರ ಬಗ್ಗೆ ವಿಚಾರವಿದೆ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ. ಈ ಜಗತ್ತಿನ ಸೃಷ್ಟಿ ಸರ್ವಜ್ಞನೂ ಸರ್ವಶಕ್ತನೂ ಆದಂತಹ ಆ ಭಗವಂತನಿಂದ ಆಯಿತು. ಆ ಬ್ರಹ್ಮನಿಂದಲೇ ಈ ಜಗತ್ತಿನ ಸೃಷ್ಟಿಯಾಗಿದೆ. ಈ ಸೃಷ್ಟಿ ಹೇಗಾಯಿತು ಎನ್ನುವುದನ್ನು ಅಲ್ಲಿ ವರ್ಣಿಸಿದ್ದಾರೆ. ನೋಡಿ, ಇಲ್ಲೊಂದು ಪ್ರಶ್ನೆ ಉಂಟಾಗ್ತದೆ. ಪ್ರಶ್ನೆ ಏನಪ್ಪ ಅಂದರೆ, ಈಗ ಒಂದು ಸೃಷ್ಟಿ ಮಾಡಬೇಕಿದ್ರೆ, ಯಾವುದಾದ್ರೂ ಒಂದು ವಸ್ತುವನ್ನು ಸೃಷ್ಟಿಸಬೇಕಿದ್ರೆ ನಮಗೆ ಒಂದು ಕಚ್ಚಾ ವಸ್ತು ಬೇಕಾಗುತ್ತೆ. ಕಚ್ಚಾ ವಸ್ತು ಅಂದ್ರೆ ಈಗ ಉದಾಹರಣೆಗೆ ಅನ್ನ ಮಾಡಬೇಕು ಅಂತ ಇದೆ. ಅನ್ನ ಮಾಡಬೇಕಿದ್ರೆ ಅದಕ್ಕೆ ಅಕ್ಕಿ ಬೇಕಲ್ವಾ? ಈ ಅಕ್ಕಿ ಅದಕ್ಕೆ ಕಚ್ಚಾ ವಸ್ತು. ಇದಕ್ಕೆ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತಾರೆ.
ಇಂಗ್ಲಿಷ್ನಲ್ಲಿ ಉಪಾದಾನ ಕಾರಣ ಎಂದು ಹೇಳುತ್ತಾರೆ. ಈಗ ಬಟ್ಟೆ ಮಾಡಬೇಕಿದ್ರೆ ಹತ್ತಿ ಬೇಕು, ಆ ಹತ್ತಿ ಕಚ್ಚಾ ವಸ್ತು, ಇದರ ಅವಶ್ಯಕತೆ ಇದೆ. ಹಾಗಿರುವಾಗ ಭಗವಂತ ಎಲ್ಲವನ್ನೂ ಸೃಷ್ಟಿಸಿದ ಅಂತ ಹೇಳ್ತಾನೆ. ನೋಡಿ, ನೇಕಾರನು ಹತ್ತಿಯನ್ನು ಮಾರ್ಕೆಟ್ನಿಂದ ಕೊಂಡುಕೊಳ್ತಾನೆ, ರೈತನಿಂದ ಕೊಂಡುಕೊಂಡು ಅದರಿಂದ ಬಟ್ಟೆಯನ್ನು ಮಾಡುತ್ತಾನೆ. ಹಾಗಿರುವಾಗ ಭಗವಂತ ಈ ಜಗತ್ತಿನ ಸೃಷ್ಟಿ ಮಾಡಬೇಕಿದ್ರೆ ಇದಕ್ಕೆ ಆ ಉಪಾದಾನ ಕಾರಣ ಬೇಕಾಗುತ್ತೆ, ಏನೋ ಒಂದು ಕಚ್ಚಾ ವಸ್ತು ಬೇಕಾಗುತ್ತೆ. ಅದು ಎಲ್ಲಿಂದ ಸಿಕ್ತು ಭಗವಂತನಿಗೆ ಎನ್ನುವಂತಹ ಪ್ರಶ್ನೆ ಉಂಟಾಗ್ತದೆ. ಭಗವಂತ ಎಲ್ಲಿಂದ ತಗೊಂಡು ಬಂದ ಆ ಕಚ್ಚಾ ವಸ್ತುವನ್ನು? ರಾ ಮೆಟೀರಿಯಲ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ರಾ ಮೆಟೀರಿಯಲ್ ಎಲ್ಲಿಂದ ಸಿಕ್ತು? ಅಮೆರಿಕದಿಂದ ಸಿಕ್ತಾ? ಚೈನಾದಿಂದ ಸಿಕ್ತಾ? ಅಮೆರಿಕ ಚೈನಾ ಇನ್ನೂ ಸೃಷ್ಟಿಯೇ ಆಗಲಿಲ್ಲ. ಇನ್ನೂ ಸೃಷ್ಟಿಯೇ ಆದಂತಹ ಅಮೆರಿಕದಿಂದಾಗಲಿ ಚೈನಾದಿಂದಾಗಲಿ ಅಥವಾ ಭಾರತದಿಂದಾಗಲಿ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಿಲ್ಲ ಭಗವಂತನಿಗೆ. ಯಾಕೆಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಆಗಬೇಕಷ್ಟೇ, ಆಗಲಿ. ಸೃಷ್ಟಿಗಿಂತ ಮೊದಲು ಬೇರೆ ಏನಿಲ್ಲ. ಹಾಗಿರುವಾಗ ಭಗವಂತ ಎಲ್ಲಿಂದ ಈ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಬಂದ ಎನ್ನುವುದಕ್ಕೆ ಉಪನಿಷತ್ತು ಒಂದು ಉತ್ತರ ಕೊಡುತ್ತದೆ. ಅಲ್ಲಿ ಸೃಷ್ಟಿಯ ವಸ್ತುವೂ ಭಗವಂತನೇ ಅಂತ. ಭಗವಂತ ಹೊರಗಿನಿಂದ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಸೃಷ್ಟಿ ಮಾಡಲಿಲ್ಲ. ತನ್ನನ್ನೇ ವಸ್ತುವಾಗಿ ಇರಿಸಿ ಈ ಸೃಷ್ಟಿಯನ್ನು ಮಾಡಿದ, ತನ್ನನ್ನೇ ರಾ ಮೆಟೀರಿಯಲ್ ಆಗಿರಿಸಿ ಈ ಸೃಷ್ಟಿ ಮಾಡಿದ ಅಂತ. ಇದಕ್ಕೆ ಉಪನಿಷತ್ತು ಒಂದು ದೃಷ್ಟಾಂತವನ್ನು ಕೊಡ್ತದೆ, ಒಂದು ಉದಾಹರಣೆಯನ್ನು ಕೊಡ್ತದೆ. ಅದೇನು ಅಂದ್ರೆ, ಯಥೋರ್ಣನಾಗಿ ಸೃಜತೆ ಗೃಹತೆ ಚ. ಊರ್ಣನಾಗಿ ಅಂದ್ರೆ ಜೇಡದ ಹುಳ. ಈ ಜೇಡದ ಹುಳ ಬಲೆ ಮೇಯುತ್ತದೆ. ಬಲೆ ಮೇಯುವಾಗ ಜೇಡ ಹುಳಕ್ಕೆ ಆ ಕಚ್ಚಾ ವಸ್ತು ಎಲ್ಲಿಂದ ಸಿಗ್ತದೆ? ಮಯಣ ಎಲ್ಲಿಂದ ಸಿಗ್ತದೆ? ಎಲ್ಲಿ ಹೊರಗಿಂದ ತಗೊಂಡು ಬರೋದಿಲ್ಲ, ತನ್ನ ಶರೀರದಿಂದೇ ತನ್ನಿಂದಲೇ ಅದನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಭಗವಂತ ಹೊರಗಿಂದ ಬೇರೆ ವಸ್ತುವನ್ನು ತೆಗೆದುಕೊಂಡು ಸೃಷ್ಟಿ ಮಾಡಲಿಲ್ಲ, ತನ್ನಿಂದಲೇ ಸೃಷ್ಟಿಯನ್ನು ಮಾಡುತ್ತಾನೆ. ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ಇಡೀ ಜಗತ್ತು ಭಗವಂತನ ಅಸ್ತಿತ್ವವೇ. ಭಗವಂತನ ಅಸ್ತಿತ್ವವೇ ಈ ಜಗತ್ತಿನ ರೂಪದಲ್ಲಿದೆ. ಅದಕ್ಕೋಸ್ಕರ ಮುಂಡಕೋಪನಿಷತ್ತು ಹೇಳುತ್ತದೆ, ಈ ಜಗತ್ತು ಭಗವಂತನಿಂದೇ ಸೃಷ್ಟಿಯಾಗಿದೆ, ಬ್ರಹ್ಮನಿಂದಲೇ ಆಗಿದೆ ಅಂದ್ರೆ ಈ ಜಗತ್ತೆಲ್ಲವೂ ಬ್ರಹ್ಮವೇ ಎಂದಾಯಿತು. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಬ್ರಹ್ಮೈವೇದಮೃತಂ ಪುರಸ್ತಾತ್, ಪೂರ್ವದಲ್ಲಿರುವುದೆಲ್ಲವೂ ಬ್ರಹ್ಮವೇ. ಬ್ರಹ್ಮ ಪಶ್ಚಾತ್, ಪಶ್ಚಿಮದಲ್ಲಿ ಇರುವುದು ಎಲ್ಲವೂ ಬ್ರಹ್ಮವೇ. ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ, ದಕ್ಷಿಣದಲ್ಲಿ ಹಾಗೂ ಉತ್ತರದಲ್ಲಿ ಇರುವುದೆಲ್ಲವೂ ಬ್ರಹ್ಮವೇ. ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವೇದಂ, ಕೆಳಗೆ ಹಾಗೂ ಮೇಲೆ, ಕೆಳಗಿರುವುದು ಎಲ್ಲವೂ ಬ್ರಹ್ಮವೇ, ಮೇಲೆ ಇರುವುದೆಲ್ಲವೂ ಬ್ರಹ್ಮವೇ. ಅಂದ್ರೆ ಇಡೀ ಜಗತ್ತು ಬ್ರಹ್ಮವೇ, ಬ್ರಹ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಬ್ರಹ್ಮನೇ
ಇಲ್ಲವೇ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಎನ್ನುವುದನ್ನು ಉಪನಿಷತ್ತು ತೋರಿಸಿಕೊಡುತ್ತದೆ. ಇದು ಮೂರನೇ ಅಂಶ. ಇನ್ನು ನಾಲ್ಕನೇ ಅಂಶ ಏನು ಅಂದರೆ, ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ. ಬ್ರಹ್ಮವು ಸ್ವಯಂ ಪ್ರಕಾಶವಾದಂತಹ ಚೈತನ್ಯ ರೂಪವಾಗಿದೆ ಎನ್ನುವುದು ನಾಲ್ಕನೇ ಅಂಶ. ಅದಕ್ಕೋಸ್ಕರ ಉಪನಿಷತ್ತು ಬ್ರಹ್ಮನು ಜ್ಯೋತಿಷಾನ್ ಜ್ಯೋತಿ ಎಂದಿದೆ. ತಚ್ಛುಭ್ರಂ ಜ್ಯೋತಿಷಾನ್ ಜ್ಯೋತಿ, ಅದು ಬೆಳಕುಗಳ ಬೆಳಕು ಎಂದು. ನಾವು ಸಾಮಾನ್ಯವಾಗಿ ಭೌತಿಕ ಬೆಳಕನ್ನು ನೋಡ್ತಾ ಇರ್ತೇವೆ. ಈ ಭೌತಿಕವಾದ ಬೆಳಕು, ಸೂರ್ಯ ಪ್ರಕಾಶ, ಚಂದ್ರ ಪ್ರಕಾಶ, ವಿದ್ಯುತ್ ಪ್ರಕಾಶ, ಅಗ್ನಿಯ ಪ್ರಕಾಶ, ಈ ರೀತಿಯಾಗಿ ಬೆಳಕುಗಳನ್ನು ನೋಡ್ತಾ ಇರ್ತೇವೆ. ಆದರೆ ಈ ಬೆಳಕಿಗೂ ಉತ್ಕೃಷ್ಟವಾದಂತಹ ಬೆಳಕು ಅದು ಬ್ರಹ್ಮನ ಚೈತನ್ಯ. ಅಂದ್ರೆ ಅದು ಈ ಬೆಳಕನ್ನು ಬೆಳಗುವಂತಹ ಬೆಳಕು. ಯಾಕೆಂದ್ರೆ ನೋಡಿ, ಈ ಎಷ್ಟೇ ಪ್ರಕಾಶವಾದಂತಹ ಚೈತನ್ಯವೇ ಇರಲಿ, ನಮ್ಮ ಕಣ್ಣುಗಳು ಇಲ್ಲದೆ ಇದ್ದರೆ, ಎಷ್ಟೇ ಪ್ರಕಾಶ ಇದ್ರೂ ಪ್ರಯೋಜನ ಇಲ್ವಲ್ಲ. ಈ ಪ್ರಕಾಶವನ್ನು ನೋಡಬೇಕಾದ್ರೆ ಏನು ಬೇಕು? ಕಣ್ಣು ಬೇಕು. ಕಣ್ಣಿಲ್ಲದೆ ಇದ್ದರೆ ಎಷ್ಟೇ ಪ್ರಕಾಶ ಇದ್ರೂ ಪ್ರಯೋಜನ ಇಲ್ಲ. ಆದರೆ ಈ ಕಣ್ಣು ನೋಡುವ ಸಾಮರ್ಥ್ಯವನ್ನು ಹೇಗೆ ಪಡೆಯುತ್ತದೆ? ಈ ಕಣ್ಣನ್ನು ಬೆಳಗುವಂತಹ ಒಂದು ತತ್ವ ನಮ್ಮ ಒಳಗಿದೆ. ಅದು ಚೈತನ್ಯ ಎನ್ನುವಂಥದ್ದು. ಅದುವೇ ಬ್ರಹ್ಮ, ಆತ್ಮ ಚೈತನ್ಯ. ಅದು ಈ ಕಣ್ಣನ್ನು, ಕಿವಿಗಳನ್ನು, ಎಲ್ಲ ಇಂದ್ರಿಯಗಳನ್ನು ಬೆಳಗುವಂತಹ ಒಂದು ಬೆಳಕು. ಹಾಗಾಗಿ ಉಪನಿಷತ್ತು ಹೇಳುತ್ತದೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯ ಅಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಎಂದು. ಆ ಬ್ರಹ್ಮನನ್ನು ಸೂರ್ಯನು ಬೆಳಗುವುದಿಲ್ಲ. ಈ ಜಗತ್ತನ್ನು ಬೆಳಗುವಂತಹ ಸೂರ್ಯ ಆ ಬ್ರಹ್ಮನನ್ನು ಬೆಳಗುವುದಿಲ್ಲ. ಯಾಕೆ ಬೆಳಗುವುದಿಲ್ಲ ಅಂದರೆ, ಸೂರ್ಯನ ಬೆಳಕೇ ಬ್ರಹ್ಮನಿಂದಾಗಿ ಬೆಳಗುವುದು. ನೋಡಿ, ಇದು ಹೇಗೆ ಅಂದರೆ, ಒಬ್ಬ ದುಡ್ಡಿಲ್ಲದವನಿಗೆ ದುಡ್ಡು ಕೊಡುವ ಸಾಮರ್ಥ್ಯ ಯಾರಿಗಿದೆ? ಈಗ ಉದಾಹರಣೆಗೆ, ಮೇಡಮ್ ಇಲ್ಲಿ ಇದ್ದಾರೆ, ಅಮ್ಮ ಇಲ್ಲಿ ಇದ್ದಾರೆ. ಇವರು ನನ್ನ ಹತ್ರ 10,000 ರೂಪಾಯಿ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲದವನು 10,000 ರೂಪಾಯಿ ಕೊಡಲಿಕ್ಕೆ ಸಾಧ್ಯವಿದೆಯೇ? ಯಾರ ಹತ್ರ ದುಡ್ಡು ಇದೆಯೋ ಅವನು ದುಡ್ಡಿಲ್ಲದವನಿಗೆ ದುಡ್ಡು ಕೊಡು. ಸ್ವತಃ ದುಡ್ಡೇ ಇಲ್ಲದವನು ಇನ್ನೊಬ್ಬ ದುಡ್ಡಿರುವವನಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಸೂರ್ಯನ ಪ್ರಕಾಶ ಇದು ಬೆಳಗುವುದೇ ಬ್ರಹ್ಮನಿಂದ. ಹಾಗಿರುವಾಗ ಆ ಸೂರ್ಯನಿಗೆ ಬ್ರಹ್ಮನನ್ನು ಬೆಳಗುವ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನ ತತ್ರ ಸೂರ್ಯೋ ಭಾತಿ, ಅದನ್ನು ಸೂರ್ಯನು ಬೆಳಗುವುದಿಲ್ಲ.
ನ ಚಂದ್ರತಾರಕಂ, ಚಂದ್ರ ಹಾಗೂ ನಕ್ಷತ್ರಗಳು ಆ ಬ್ರಹ್ಮತತ್ವವನ್ನು ಬೆಳಗಲಾರವು. ನೇಮ ವಿದ್ಯುತೋ ಭಾಂತಿ, ಈ ವಿದ್ಯುತ್ತು ಆ ಬ್ರಹ್ಮತತ್ವವನ್ನು ಬೆಳಗುವುದಿಲ್ಲ. ವಿದ್ಯುತ್ತಿನ ದೀಪಗಳು ಆ ಬ್ರಹ್ಮತತ್ವವನ್ನು ಬೆಳಗುವುದಿಲ್ಲ. ಕುತೋಯಮಗ್ನಿ, ಈ ಅಗ್ನಿಯೂ ಅದನ್ನು ಬೆಳಗುವುದಿಲ್ಲ. ಅಷ್ಟಲ್ಲದೆ ತಮೇವ ಭಾಂತಮನುಭಾತಿ ಸರ್ವಂ, ಆ ಬ್ರಹ್ಮನ ಪ್ರಕಾಶದಿಂದಾಗಿಯೇ ಈ ಎಲ್ಲ ಜಗತ್ತು, ಸಂಪೂರ್ಣ ಜಗತ್ತು ಪ್ರಕಾಶಿಸುತ್ತದೆ. ಬ್ರಹ್ಮ ಇಲ್ಲ ಅಂದ್ರೆ ಪ್ರಕಾಶವೇ ಇಲ್ಲ ಅಂತ ಇದೆ. ಬ್ರಹ್ಮ ಇಲ್ಲ ಅಂದ್ರೆ ಯಾವುದು ಯಾರಿಗೂ ಯಾವುದನ್ನು ತಿಳಿಯುವ ಸಾಮರ್ಥ್ಯ ಇರ್ತಿರಲಿಲ್ಲ. ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಹಾಗಾಗಿ ಆ ಬ್ರಹ್ಮನ ಬೆಳಕಿನಿಂದಲೇ ಈ ಇಡೀ ಜಗತ್ತು ಬೇರೆ ಬೇರೆ ರೀತಿಯಾಗಿ ವಿವಿಧ ರೂಪದಲ್ಲಿ ಪ್ರಕಾಶಿಸುತ್ತದೆ. ಹಾಗಾಗಿ ಬ್ರಹ್ಮನು ಸ್ವಯಂ ಪ್ರಕಾಶವಾದಂತಹ, ಸ್ವಯಂ ಜ್ಯೋತಿಯಾದಂತಹ ಚೈತನ್ಯ ಎನ್ನುವುದನ್ನು ಉಪನಿಷತ್ತು ಪ್ರತಿಪಾದಿಸುತ್ತದೆ. ನೋಡಿ, ಬೇರೆ ಯಾವುದೇ ವಸ್ತುಗಳಿಗೂ ಸ್ವಯಂ ಪ್ರಕಾಶ ಇಲ್ಲ. ಸ್ವಯಂ ಪ್ರಕಾಶ ಇಲ್ಲದ್ದು ಅಂದರೆ ಜಡ. ಉದಾಹರಣೆಗೆ ಈ ಟೇಬಲ್ ಇದೆ. ಈ ಟೇಬಲ್ ಜಡ. ಜಡ ಅಂದ್ರೇನು? ಈ ಟೇಬಲಿಗೆ ತನ್ನನ್ನು ತಿಳ್ಕೊಳ್ಳುವ ಸಾಮರ್ಥ್ಯವಿದೆಯೇ? ಇಲ್ಲ. ಬೇರೆಯವರನ್ನು ತಿಳ್ಕೊಳ್ಳುವ ಸಾಮರ್ಥ್ಯವಿದೆಯೇ? ಇಲ್ಲ. ಇದು ತನ್ನನ್ನೂ ತಿಳಿಯಲಾರದು, ತನಗಿಂತ ಬೇರೆ ವಸ್ತುಗಳನ್ನು ತಿಳಿಯಲಾರದು. ಅಂಥದ್ದು ಜಡ. ಆದರೆ ಯಾವುದು ಬೇರೆ ಎಲ್ಲ ವಸ್ತುಗಳನ್ನು ತಿಳಿಯುತ್ತದೆಯೋ, ತನ್ನ ತಿಳುವಳಿಕೆಗೆ ಬೇರೆ ವಸ್ತುವಿನ ಅವಶ್ಯಕತೆ ಇಲ್ಲವೋ, ಅದನ್ನು ಸ್ವಯಂ ಪ್ರಕಾಶ ಅಂತ ಹೇಳುತ್ತಾರೆ. ಬ್ರಹ್ಮನು ಸ್ವಯಂ ಪ್ರಕಾಶ, ಸ್ವಪ್ರಕಾಶ, ಚೈತನ್ಯ ಸ್ವರೂಪ, ಜ್ಯೋತಿಸ್ವರೂಪ ಎನ್ನುವುದನ್ನು ಉಪನಿಷತ್ತು ಪ್ರತಿಪಾದಿಸುತ್ತದೆ. ಇನ್ನು 5ನೇ ಅಂಶ ಜೀವ ಬ್ರಹ್ಮ ಐಕ್ಯ. ವಾಸ್ತವವಾಗಿ ನೋಡಿದರೆ ಇದು ಉಪನಿಷತ್ತಿನ ಮುಖ್ಯವಾದಂತಹ ಒಂದು ಪ್ರತಿಪಾದ್ಯ ಅಂತ ಹೇಳೋದು. ಜೀವ ಬ್ರಹ್ಮ ಐಕ್ಯ. ಈ ಜೀವದ ಸ್ವರೂಪ ಬ್ರಹ್ಮನಿಗಿಂತ ಬೇರೆ ಅಲ್ಲ. ಬ್ರಹ್ಮ ಎನ್ನುವುದು ಹೊರಗೆ ಅಂತ ನಾವು ತಿಳ್ಕೊಂಡಿರ್ತೇವೆ. ದೇವರಿದ್ದಾನೆ, ಎಲ್ಲಿದ್ದಾನೆ? ಮೇಲೆಲ್ಲೋ ಇದ್ದಾನೆ, ಕೆಳಗೆಲ್ಲೋ ಇದ್ದಾನೆ, ಅದೇ ದೂರ ಎಲ್ಲೋ ಇದ್ದಾನೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಉಪನಿಷತ್ತು ಹೇಳ್ತದೆ, ದೇವರು ಇರುವುದು ಹೊರಗೆ ಎಲ್ಲೋ ಅಲ್ಲ, ನಮ್ಮೆಲ್ಲರ ಒಳಗೆ. ನಮ್ಮ ಆತ್ಮವೇ ದೇವರು, ನಮ್ಮ ಸ್ವರೂಪವೇ ದೇವರು ಎನ್ನುವುದನ್ನು ಉಪನಿಷತ್ತು ಪ್ರತಿಪಾದಿಸುತ್ತದೆ. ನೋಡಿ, ವಾಸ್ತವವಾಗಿ ಎಲ್ಲ ಉಪನಿಷತ್ತು ಇದೇ ತತ್ವದಲ್ಲಿ ಪರ್ಯವಸಾನವಾಗುತ್ತದೆ. ಜೀವ ಬ್ರಹ್ಮ ಐಕ್ಯ ಎನ್ನುವಂತಹ ಈ ಒಂದು ಸತ್ಯದಲ್ಲೇ ಎಲ್ಲ ಉಪನಿಷತ್ತುಗಳ ಪರ್ಯವಸಾನ. ತತ್ವಮಸಿ ಎನ್ನುವ ಮಹಾವಾಕ್ಯಗಳನ್ನು ಕೇಳಿರುತ್ತೀವಿ. ತತ್ವಮಸಿ ಅಂದರೆ ತತ್ ತ್ವಂ ಅಸಿ, ನೀನು ಆ ಬ್ರಹ್ಮವೇ ಎನ್ನುವುದು. ಎಲ್ಲ ವಸ್ತುಗಳ, ಎಲ್ಲ ಉಪನಿಷತ್ತುಗಳ ಸಂದೇಶ ಈ ತತ್ವಮಸಿ ಎಂಬುದೇ ಆಗಿದೆ. ಆದರೆ ಈ ಜೀವ ಬ್ರಹ್ಮ ಐಕ್ಯ ಎನ್ನುವುದನ್ನು ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದಿಸುತ್ತವೆ. ಅದಕ್ಕೆ ಪ್ರಕ್ರಿಯೆ ಅಂತ ಹೆಸರು. ಪ್ರಕ್ರಿಯೆ
ಪ್ರಕ್ರಿಯೆ ಅಂದರೆ ಒಂದು ಕೆಲವು ಸಲ ದುಃಖಿಸುತ್ತದೆ. ಈ ಸುಖ ಹಾಗೂ ದುಃಖ ಇದು ನಾವು ಮಾಡಿದ ಕರ್ಮಗಳ ಫಲ. ಯಾರಿಗೋ ಏನೋ ದುಃಖ ಉಂಟಾಗ್ತದೆ. ಈ ದುಃಖ ಹೇಗೆ ಉಂಟಾಯಿತು? ನಾನೇನು ಮಾಡಲಿಲ್ಲಲ್ಲ ಅಂತ ಹೇಳ್ತಾರೆ. ನಾನೇನು ಮಾಡಲೇ ಇಲ್ಲ, ಆದರೂ ನನಗೆ ದುಃಖ ಸಿಗ್ತದೆ. ಯಾಕೆಂದ್ರೆ ಹಿಂದೆ ಯಾವುದೋ ಕರ್ಮವನ್ನು ಮಾಡಿರ್ತೀವಿ, ಆ ಕರ್ಮದ ಫಲವಾಗಿ ಈಗ ದುಃಖ ಸಿಗ್ತದೆ. ಸುಖ ಹಾಗೂ ದುಃಖ ಎನ್ನುವ ಎರಡು ಕರ್ಮಫಲ. ಇದೇ ಹಣ್ಣುಗಳು ನೋಡಿ, ಕೆಲವು ಮರಗಳ ಹಣ್ಣುಗಳು ಸಿಹಿ ಇರ್ತವೆ, ಕೆಲವು ಹಣ್ಣುಗಳು ಕಹಿ ಇರ್ತವೆ, ಕೆಲವು ಹುಳಿ ಇರ್ತವೆ. ಅದೇ ರೀತಿ ಈ ಹಕ್ಕಿ ಸಿಹಿ ಹಾಗೂ ಕಹಿ ಎನ್ನುವಂತಹ ಹಣ್ಣುಗಳನ್ನು ತಿಂತಾ ಇರ್ತದೆ. ಸುಖ ದುಃಖ. ಆದರೆ ಇನ್ನೊಂದು ಹಕ್ಕಿ ಅಂದ್ರೆ ಪರಮಾತ್ಮ ಎನ್ನುವಂತಹ ಹಕ್ಕಿ, ಈ ಹಕ್ಕಿ ಯಾವುದನ್ನು ತಿಂತಾ ಇಲ್ಲ. ಸಿಹಿ ಕಹಿ ಎರಡೂ ಹಣ್ಣುಗಳನ್ನು ಈ ಹಕ್ಕಿ ತಿನ್ನುವುದೇ ಇಲ್ಲ. ಮತ್ತೇನು ಮಾಡ್ತಾ ಇದೆ ಅಂದರೆ ಬರೀ ನೋಡ್ತಾ ಇದೆ. ಸರಿ, ತಿಂತಾ ಇರಲಿ, ಜೀವ ತಿಂತಾ ಇರಲಿ ಅಂತ ನೋಡ್ತಾ ಇರ್ತಾರೆ. ಅಂದ್ರೆ ಪರಮಾತ್ಮನಿಗೆ ಸುಖ ದುಃಖಗಳಿಲ್ಲ. ಪರಮಾತ್ಮ ಬ್ರಹ್ಮ ಎನ್ನುವನು ಸುಖ ಹಾಗೂ ದುಃಖವನ್ನು ಮೀರಿದವನು, ಸುಖ ದುಃಖ ಎನ್ನುವಂತಹ ದ್ವಂದ್ವವನ್ನು ಮೀರಿದವನು ಎನ್ನುವುದು ಇದರ ಅಭಿಪ್ರಾಯ. ಜೀವಾತ್ಮ ಅಂತ ಸುಖ ದುಃಖಗಳನ್ನು ಅನುಭವಿಸ್ತಾ ಇದೆ, ಸುಖ ದುಃಖಗಳಿಂದ ಚಿಂತಿತನಾಗಿರುವ, ಸುಖ ದುಃಖಗಳಿಂದ ಪರಿತಪ್ತನಾದವನು. ಆದರೆ ಪರಮಾತ್ಮ ಅಂದರೆ ಸುಖ ದುಃಖಗಳನ್ನು ಮೀರಿದವನು ಎನ್ನುವುದು ಇದರ ಅಭಿಪ್ರಾಯ. ಆಮೇಲೆ ಮುಂದಿನ ಮಂತ್ರದಲ್ಲಿ ಮುಂಡಕೋಪನಿಷತ್ತು ಹೇಳುತ್ತದೆ, ಈ ಜೀವ ಎನ್ನುವನು ಯಾವುದೋ ಒಂದು ಸಂದರ್ಭದಲ್ಲಿ ಈ ಸುಖ ದುಃಖ ಎನ್ನುವಂತಹ ಹಣ್ಣುಗಳನ್ನು ತಿಂದು ಸಾಕಾಗಿ ಮೇಲೆ ನೋಡ್ತಾನೆ, ತನ್ನ ಸ್ವರೂಪದ ಬಗ್ಗೆ ಯೋಚಿಸ್ತಾನೆ. ಆಗ ಅವ ತಿಳಿಯುತ್ತಾನೆ, ನನ್ನ ಸ್ವರೂಪ ಈ ಜೀವಾತ್ಮ ಸ್ವರೂಪವಲ್ಲ, ನನ್ನ ವಾಸ್ತವವಾದ ಸ್ವರೂಪ ಆ ಮೇಲೆ ಇರುವಂತಹ ಹಣ್ಣುಗಳನ್ನು ತಿನ್ನದಂತಹ ಪರಮಾತ್ಮನೇ ನನ್ನ ಸ್ವರೂಪ ಎನ್ನುವುದನ್ನು ಜೀವನ ಮನಗಾಣುತ್ತಾನೆ. ಆಗ ಈ ಜೀವನ ಸುಖ ದುಃಖಗಳು ನಿಂತು ಹೋಗ್ತವೆ. ವೀತಶೋಕ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯಾ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಯಾವಾಗ ಈ ಜೀವನು ಪರಮಾತ್ಮನನ್ನು ತನ್ನ ಸ್ವರೂಪವೇ, ನಾನು ಪರಮಾತ್ಮನಿಗಿಂತ ಬೇರೆ ಅಲ್ಲ ಎನ್ನುವುದನ್ನು ತಿಳಿಯುತ್ತಾನೋ, ಆಗ ಇವನ ದುಃಖಗಳು ಮುಗಿದು ಹೋಗುತ್ತವೆ, ಕೊನೆಗೊಳ್ಳುತ್ತವೆ. ಇದು ಜೀವ ಬ್ರಹ್ಮ ಐಕ್ಯದ ಪ್ರತಿಪಾದನೆ. ಇದು ಇನ್ನು ಆರನೇ ಅಂಶ ಏನು ಅಂದರೆ ಸತ್ಯದ ಹೆಚ್ಚುಗಾರಿಕೆ ಎನ್ನುವಂಥದ್ದು. ನೋಡಿ, ಈ ಬ್ರಹ್ಮನ ಜ್ಞಾನವನ್ನು ಪಡೀಬೇಕಿದ್ರೆ ಕೆಲವೆಲ್ಲ ಸಾಧನೆಗಳನ್ನು ನಾವು ಮಾಡಬೇಕಾಗುತ್ತೆ. ಹಲವಾರು ಸಾಧನೆಗಳ ಅವಶ್ಯಕತೆ ಇದೆ. ಭಗವದ್ಗೀತೆಯಲ್ಲೂ ಹಲವಾರು ಸಾಧನೆಗಳನ್ನು ಹೇಳಿದ್ದಾರೆ. ಕ್ಷೇತ್ರಜ್ಞ
ಕ್ಷೇತ್ರಜ್ಞ ಯೋಗದಲ್ಲೂ ಹಲವಾರು ಸಾಧನೆಗಳನ್ನು ಹೇಳಿದ್ದಾರೆ. ಹಾಗೆ ಈ ಸಾಧನೆಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಾಧನೆ ಯಾವುದು ಅಂದರೆ ಅದಕ್ಕೆ ಸತ್ಯ ಅಂತ ಹೇಳ್ತಾರೆ. ಸತ್ಯವು ಉತ್ಕೃಷ್ಟವಾದಂತಹ ಸಾಧನೆ. ಎಲ್ಲ ಸಾಧನೆಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದದ್ದು ಸತ್ಯ. ಸತ್ಯೇನ ಲಭ್ಯಸ್ತಪಸಾ ಹ್ಯೇಷ ಆತ್ಮ. ಈ ಆತ್ಮನನ್ನು ಪಡೆಯಬೇಕಿದ್ರೆ ಸತ್ಯವನ್ನು ಹೇಳಬೇಕು, ಸತ್ಯವನ್ನು ನುಡಿಯಬೇಕು. ಅಲ್ಲೇ ಈ ವಾಕ್ಯ ಬರ್ತದೆ, ಸತ್ಯಮೇವ ಜಯತೆ ನಾಮೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಯೇನ ಕ್ರಮಂತಿರ್ಷಯೋ ಹ್ಯಾಪ್ತಕಾಮಾಃ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ. ಅಂದರೆ ನಾವೆಲ್ಲರೂ ಸತ್ಯ ಹೇಳುತ್ತೇವೆ, ಸತ್ಯ ಹೇಳದವರು ಯಾರು ಇಲ್ಲ. ಆದರೆ ಯಾವಾಗ ಸತ್ಯ ಹೇಳುತ್ತೇವೆ? ಯಾವಾಗ ಅನುಕೂಲಕರವಾಗಿರ್ತದೋ ಆಗ ಸತ್ಯ ಹೇಳುತ್ತೇವೆ. ಆದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಅಥವಾ ಸುಳ್ಳು ಹೇಳಿದಾಗ ನಮಗೆ ಲಾಭ ಇದೆ ಎನ್ನುವ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೇವೆ? ಸ್ವಲ್ಪ ಅಸತ್ಯವನ್ನು ಹೇಳಿಬಿಡುತ್ತೇವೆ. ಅಂದರೆ ಸತ್ಯವನ್ನು ಒಂದು ಸಾಧನೆಯಾಗಿ ಮಾಡುವುದು ಅಂದರೆ ಆಗಾಗ ಸತ್ಯ ಹೇಳೋದಲ್ಲ. ಬರೇ ಆಗಾಗ ಸತ್ಯ ಹೇಳಿದರೆ ಅದು ಸಾಧನೆ ಆಗುವುದಿಲ್ಲ. ಯಾವಾಗ ಸುಳ್ಳು ಹೇಳಿದರೆ ಒಳ್ಳೆಯದು ಅಂತ ಅನಿಸ್ತದೋ ಆಗಲೂ ಸತ್ಯವನ್ನೇ ಹೇಳಿದರೆ ಅದು ಸಾಧನೆ, ಅದು ತಪಸ್ಸು. ಈ ರೀತಿ ಸತ್ಯವನ್ನು ಒಂದು ಉತ್ಕೃಷ್ಟ ಸಾಧನೆ ಎಂದು ಉಪನಿಷತ್ತು ಕೊಂಡಾಡಿ. ಇನ್ನು ಇನ್ನೊಂದು ವಿಷಯ ಏನು ಅಂದರೆ, ಇದು 7ನೇ 5, 6 ಆಯಿತು. 7ನೇ ಅಂಶ, ಈ ಜ್ಞಾನವನ್ನು ಪಡೆಯಬೇಕಿದ್ರೆ ಭಗವಂತನ ಕೃಪೆ ಬೇಕು. ಈಶ್ವರ ಕೃಪೆ, ಭಗವಂತನ ಕೃಪೆ ಇದು ಜ್ಞಾನಕ್ಕೆ ಅವಶ್ಯಕವಾಗಿದೆ ಎನ್ನುವುದನ್ನು ಹೇಳಿದ್ದಾರೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನು ಸ್ವಾಂ ಎಂದು ಉಪನಿಷತ್ತು ಹೇಳುತ್ತದೆ. ಈ ಆತ್ಮನನ್ನು, ಈ ಬ್ರಹ್ಮನನ್ನು ಪಡೆಯುವುದು ಹೇಗೆ? ಬರೇ ಪ್ರವಚನ ಕೇಳಿದರೆ ಸಾಕ, ಬರೇ ಪ್ರವಚನ ಕೇಳಿದರೆ ಸಾಕಾಗುವುದಿಲ್ಲ. ಅಥವಾ ಪ್ರವಚನ ಕೊಟ್ಟರೆ ಸಾಕ. ಪ್ರವಚನವನ್ನು ಕೊಡುವವರು ಎಷ್ಟೋ ಜನ ಇದ್ದಾರೆ. ಪ್ರವಚನವನ್ನು ಕೊಟ್ಟರೂ ಅಜ್ಞಾನಿಗಳಾಗಿ ಉಳಿಯುವ ಸಾಧ್ಯತೆಯೂ ಇದೆ. ಹಾಗಾಗಿ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ. ಬರೇ ಬುದ್ಧಿವಂತಿಕೆ ಇದ್ರೆ ಈ ಆತ್ಮನ ಪ್ರಾಪ್ತಿಯಾಗ್ತದ ಅಂದರೆ ಅದರಿಂದ ಇಲ್ಲ. ಎಷ್ಟೋ ಬುದ್ಧಿವಂತರಿದ್ದಾರೆ, ಬಂದು ಹೋಗಿದ್ದಾರೆ, ಆದರೆ ಆತ್ಮಜ್ಞಾನ ಬಹಳ ಕಡಿಮೆ ಜನರಿಗಾಗಿರೋ. ನ ಮೇಧಯ ನ ಬಹುನಾ ಶ್ರುತೇನ. ಹೆಚ್ಚು ಪುಸ್ತಕಗಳನ್ನು ಓದಿ ಹೆಚ್ಚು ಅಧ್ಯಯನ ಮಾಡಿದಂಥವನಿಗೆ ಆತ್ಮಜ್ಞಾನವಾಗ್ತದೋ? ಆಗಬೇಕು ಅಂತ ಇಲ್ಲ. ಎಷ್ಟೋ ಜನ ವಿಜ್ಞಾನಿಗಳಿದ್ದಾರೆ, ತತ್ವಜ್ಞಾನಿಗಳಿದ್ದಾರೆ, ಆದರೆ ಆತ್ಮನ ಬಗ್ಗೆ, ಬ್ರಹ್ಮನ ಬಗ್ಗೆ ಕೇಳಿದಾಗ ಅವರಿಗೂ ಗೊಂದಲ ಇದೆ. ಹಾಗಾಗಿ ಇದನ್ನು ಪಡೆಯಬೇಕಿದ್ರೆ ಯಾವುದು ಸಾಧನೆ ಎನ್ನುವುದನ್ನು ಇನ್ನೊಂದು ಸಾಧನೆಯ ಬಗ್ಗೆ ಹೇಳುತ್ತಾರೆ. ಯಮೇವೈಷ ವೃಣುತೆ ತೇನ ಲಭ್ಯ.
ಭಗವಂತನ ಕೃಪೆ ಯಾರಲ್ಲಿ ಆಗುತ್ತದೆಯೋ, ಯಾರಿಗೆ ಭಗವಂತನ ಕೃಪೆ ಆಗುತ್ತದೋ ಅವನಿಗೆ ಇದರ ಜ್ಞಾನ ಉಂಟಾಗುತ್ತದೆ ಎಂದು. ಇದು ಇನ್ನೊಂದು ಅಂಶ. ಹಾಗಾಗಿ ಭಗವಂತನ ಕೃಪೆ ನಮ್ಮ ಮೇಲೆ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೇ ಭಗವಂತನೇ, ಎಲೈ ಭಗವಂತನೇ, ನಿನ್ನ ಕೃಪೆ ನನ್ನ ಮೇಲಾಗಲಿ, ನಿನ್ನ ಕೃಪೆಯಿಂದ ನನಗೆ ಭಗವಂತನ ಜ್ಞಾನವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ದೇವರನ್ನು ಪ್ರಾರ್ಥಿಸುವಾಗ ನಾವು ಏನು ಕೇಳುತ್ತೇವೆ ಅಂದರೆ, ನನಗೆ ದುಡ್ಡು ಬೇಕು, ಆಹಾರ ಬೇಕು, ಇತ್ಯಾದಿಗಳನ್ನು ಕೇಳ್ತಾ ಇರ್ತೇವೆ. ಒಳ್ಳೆ ಬಟ್ಟೆ ಕೊಡು, ಒಳ್ಳೆ ಮನೆ ಕೊಡು ಇತ್ಯಾದಿಗಳನ್ನು ಕೇಳ್ತೇವೆ. ಇದನ್ನು ಕೇಳಿದರೆ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಈಗ ಒಂದು ಮಗು ಇದೆ, ಮಗು ಏನಾದರೂ ಬೇಕಾದರೆ ಯಾರ ಹತ್ರ ಕೇಳಬೇಕು? ತನ್ನ ಅಪ್ಪ ಅಮ್ಮನ ಹತ್ರನೇ ಕೇಳಬೇಕು. ಹಾಗೆ ನಾವು ಭಗವಂತನ ಹತ್ರ ಏನು ಕೇಳಿದರೂ ತಪ್ಪಲ್ಲ. ಆದರೆ ಅದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ವಿಷಯವನ್ನು ಕೇಳಬಹುದು. ಬರೇ ಇಷ್ಟಕ್ಕೆ ಸೀಮಿತವಾಗಿರಬೇಕಾಗಿಲ್ಲ, ಇದಕ್ಕಿಂತ ಶ್ರೇಷ್ಠವಾದಂತಹ ಒಂದು ವಸ್ತು ಇದೆ. ಅದೇನು ಅಂದರೆ ಭಗವಂತನ ಜ್ಞಾನ, ಭಗವಂತನ ಪ್ರಾಪ್ತಿ. ಆ ಭಗವಂತನ ಪ್ರಾಪ್ತಿಯನ್ನೇ ಭಗವಂತನ ಹತ್ರ ಕೇಳಿದರೆ ಬೇರೆ ಏನೊಂದು ಕೇಳಬೇಕಾಗುತ್ತದೆ. ಹಾಗಾಗಿ ಈಶ್ವರನ ಕೃಪೆ ಇದಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಎಂದು. ಇದು 7ನೇ ಅಂಶ. ಇನ್ನೊಂದು ಅಂಶ ಹೇಳಿ ಮುಗಿಸ್ತೀನಿ ನಾನು. ಕೊನೆಯದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರೆ. ಜ್ಞಾನದ ಫಲ, ಈ ಬ್ರಹ್ಮಜ್ಞಾನವಾದರೆ ಅದರ ಫಲವನ್ನು ಉಪನಿಷತ್ತು ವರ್ಣಿಸುತ್ತದೆ. ಜ್ಞಾನದ ಫಲವೇನು ಎಂದು ಅಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮಂತ್ರ ಬರ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಎಂದು. ಭಿದ್ಯತೆ ಹೃದಯ ಗ್ರಂಥಿ, ಆ ಬ್ರಹ್ಮನ ಜ್ಞಾನವಾದ ಕೂಡಲೇ ಹೃದಯ ಗ್ರಂಥಿಯು ಕಳೆದು ಹೋಗುತ್ತದೆ, ಬಿಚ್ಚಿಕೊಳ್ಳುತ್ತದೆ, ಮುರಿದು ಹೋಗುತ್ತದೆ. ಹೃದಯ ಗ್ರಂಥಿ ಅಂದರೆ ಅಜ್ಞಾನ. ನಾನು ಪರಿಚ್ಛಿನ್ನನಾದವನು, ನಾನು ಈ ಶರೀರಕ್ಕೆ ಸೀಮಿತನಾದವನು ಇತ್ಯಾದಿ ನಮ್ಮ ತಪ್ಪು ಕಲ್ಪನೆಗಳು ಹಲವಾರಿರುತ್ತವೆ. ಈ ತಪ್ಪು ಕಲ್ಪನೆಗಳು ಇದೆಲ್ಲವೂ ಮುರಿದು ಹೋಗುತ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಅಂದರೆ ಜ್ಞಾನದಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೊಳೆಗಳೆಲ್ಲ ಹೊರಟು ಹೋಗುತ್ತವೆ. ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಅನಾವಶ್ಯಕವಾದ ವಸ್ತುಗಳಿವೆ, ಅನಾವಶ್ಯಕವಾದ ವಿಚಾರಗಳಿವೆ. ಇದೆಲ್ಲ ಜ್ಞಾನವಾದ ಕೂಡಲೇ ಹೊರಟು. ಛಿದ್ಯಂತೆ ಸರ್ವ ಸಂಶಯಾಃ, ಜ್ಞಾನವಾದಾಗ ಎಲ್ಲ ಸಂಶಯಗಳು ಹೋಗುತ್ತವೆ, ಯಾವ ಸಂಶಯವೂ ಇರುವುದಿಲ್ಲ. ನಾನು ಅದು ಮಾಡಬೇಕಾ, ಇದು ಮಾಡಬೇಕಾ ಇತ್ಯಾದಿ ಸಂಶಯಗಳು ನಮ್ಮಲ್ಲಿರುತ್ತವೆ, ಗೊಂದಲಗಳಿರುತ್ತವೆ. ಯಾವ ಗೊಂದಲವೂ ಯಾವ ಸಂಶಯವೂ ಇರುವುದಿಲ್ಲ. ನಾನು ಬ್ರಹ್ಮವನ್ನು ಸರಿ ಎನ್ನುವುದು ನಮಗೆ ನಿಶ್ಚಿತವಾಗಿರುತ್ತದೆ.
ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಇನ್ನೂ ಮುಖ್ಯವಾದದ್ದೇನು ಅಂದರೆ, ಜ್ಞಾನವಾದಾಗ ನಮ್ಮ ಕರ್ಮಗಳೆಲ್ಲವೂ ಮುಗಿದು ಹೋಗ್ತವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ನೋಡಿ, ಎಷ್ಟರವರೆಗೆ ಅಜ್ಞಾನವಿದೆಯೋ ಅಷ್ಟರವರೆಗೆ ಕರ್ಮಗಳು ಇರ್ತವೆ. ಕರ್ಮ ಅಂದ್ರೆ ಪುಣ್ಯಪಾಪ. ಹಿಂದಿನ ಕರ್ಮಗಳು ನಮ್ಮನ್ನು ಬಿಡೋದಿಲ್ಲ, ಹಿಡ್ಕೊಂಡಿರ್ತವೆ. ಹಾಗಾಗಿ ಒಂದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ ಸಿಗ್ತದೆ. ಯಾಕೆ? ಕರ್ಮಗಳಿವೆ, ಪುಣ್ಯಪಾಪ ಕರ್ಮ. ಜ್ಞಾನಿಗೆ ಕರ್ಮಗಳಿಲ್ಲ, ಪುಣ್ಯಪಾಪಗಳಿಂದ ಮುಕ್ತನಾಗ್ತಾನೆ. ತಸ್ಮಿನ್ ದೃಷ್ಟಿ ಪರಾವರೇ. ಆ ಬ್ರಹ್ಮತತ್ವದ ಜ್ಞಾನವನ್ನು ಪಡೆದಾಗ ಅವನಿಗೆ ಈ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಅವನಿಗೆ ಶಾಶ್ವತವಾದ ಸುಖ ಹಾಗೂ ಶಾಶ್ವತವಾದ ಶಾಂತಿಯ ಅನುಭವವಾಗುತ್ತದೆ. ಲೋಕದಲ್ಲಿ ಸಿಗುವಂತಹ ಸುಖ ಕ್ಷಣಿಕವಾದ. ಯಾವುದೇ ಒಂದು ವಸ್ತುವನ್ನು ಪಡೆದರೂ, ಯಾವುದೇ ಪದವನ್ನು ಪಡೆದರೂ, ಯಾವುದೇ ಪ್ರಶಸ್ತಿಯನ್ನು ಪಡೆದರೂ, ಏನೇ ಮಾಡಿದರೂ ಲೋಕದಲ್ಲಿ ಸಿಗುವಂತಹ ಸುಖ ನಶ್ವರವಾಗಿದೆ. ಸ್ವಲ್ಪ ಸಮಯ ಸುಖದಲ್ಲಿರ್ಬೋದು, ಆಮೇಲೆ ಅದು ಹೋಯಿತು. ಆದರೆ ಶಾಶ್ವತ ಸುಖ ಹಾಗೂ ಶಾಶ್ವತ ಶಾಂತಿಯನ್ನು ಪಡೆಯುತ್ತಿರುವಂತಹ ಏಕೈಕವಾದ ಉಪಾಯ ಏನು ಅಂದರೆ ಪರಮಾತ್ಮನ ಜ್ಞಾನವನ್ನು ಪಡೆಯಬೇಕು ಎನ್ನುವಂಥ. ಎಷ್ಟು ಹೇಳಿ ಇವತ್ತಿನ ಈ ಮುಂಡಕೋಪನಿಷತ್ತು